ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಜಾಣದು ಯುಗಾದಿ ಹಬ್ಬದ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸಲ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀವಿ, ಯಾಕಂದರೆ ಯುಗಾದಿ ಹಬ್ಬ ಅಂದ್ರೆ ಸ್ವಲ್ಪ ಸ್ಪೆಷಲ್ಲು. ಅವತ್ತಿನ ದಿನ ಪೂಜೆ, ಅಡುಗೆ ಇದೆಲ್ಲ ಇರುತ್ತೆ ಅಲ್ವಾ. ಇದ್ರ ಮಧ್ಯೆ ಫೋಟೋಶೂಟ್ ಮಾಡಲಿಕ್ಕೆ ಸಮಯ ಸಿಗಲ್ಲ. ಸಮಯ ಸಿಕ್ಕಿದ್ರು ಕೂಡ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಗಡಿಬಿಡಿ ಮಾಡಿಬಿಡ್ತೀವಿ. ಮೊದಲೇ ಸುಸ್ತಾಗಿರುತ್ತಾ, ಅದ್ರ ಮಧ್ಯೆ ನಮ್ಗೆ ಹೆಂಗೆ ಅಂದ್ಕೊಂಡಿರ್ತೀವಿ ನೋಡಿ, ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ. ಒಂಚೂರು ರುಚಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಒಂದೆರಡು ದಿನ ಮೊದಲೇ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಇವತ್ತು ಭಾನುವಾರ ಕೂಡ, ಎಲ್ಲರೂ ಫ್ರೀ ಇರ್ತಾರೆ. ಫ್ರೀ ಇರೋ ಟೈಮಲ್ಲಿ ಆರಾಮಾಗಿ ನಿಧಾನಕ್ಕೆ ಮಾಡ್ಬೋದು. ಯಾವುದೇ ಒಂದು ಟೆನ್ಷನ್ ಇರಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ. ಹಾಗಾಗಿ ಇವತ್ತು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ. ಅಪ್ಪುಗೆ ಸ್ವಲ್ಪ ಹೂವು ತರಲಿಕ್ಕೆ ಹೇಳಿದ್ದೆ, ಹಾಗೆ ಮಾವಿನಕಾಯಿ, ಮಾವಿನ ಹಣ್ಣೆಲ್ಲ ತರಲಿಕ್ಕೆ ಹೇಳಿದ್ದೆ. ಅವರು ಹೋಗಿದ್ದಾರೆ. ಮಾವಿನ ಎಲೆ ಬೇಕಿತ್ತು ನನಗೆ, ಅಂದರೆ ಬಿಡಿ ಬಿಡಿ ಎಲೆ ಎಲ್ಲ ಗೊಂಚಲು ಬರುತ್ತಲ್ಲ, ಮಾವಿನ ಎಲೆ ಒಟ್ಟಿಗೆ ಮಾವಿನಕಾಯಿ ಬರುತ್ತಲ್ಲ, ಆ ಥರದ್ದು ಬೇಕಿತ್ತು. ನೋಡಬೇಕು, ಅದನ್ನು ತರಿಸ್ಬೇಕು. ಸಂತೆಗೊಂದ್ಸಲ ಫೋನ್ ಮಾಡಿ ಹೇಳಬೇಕು, ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬಂದ್ಕೊಡು ಅಂತ ಹೇಳಿ. ಇನ್ನು ಇವಾಗ ಅಮ್ಮ ಜಾಣನ ಆಡಿಸ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಅಮ್ಮಂಗೆ ಯಾವಾಗಾದರೂ ಈ ಥರ ಜಾಣನ ಆಡಿಸುವಾಗ ಫ್ರೀ ಟೈಮ್ ಸಿಕ್ತು ಅಂದರೆ ಅವ್ರ ಫೇವ್ರೆಟ್ ಸೀರಿಯಲ್ನ ಹಾಕ್ಕೊಟ್ಬಿಡ್ಬೇಕು. ಅವ್ರಿಗಂತೂ ಈ ಸೀರಿಯಲ್ ಅಂದರೆ ತುಂಬ ಇಷ್ಟ. ಅದನ್ನ ನೋಡಿಕೊಂಡು ಜಾಣನ ಆಡಿಸ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಇನ್ನೇನು ಸಮ್ಮರ್ ಶುರುವಾಗ್ಬಿಡ್ತಲ್ವಾ. ಈ ಸಮ್ಮರ್ ಶುರುವಾದ ತಕ್ಷಣ ಸುಮಾರು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಕೂಡ ಹಂಗೆ ಶುರುವಾಗಿ ಹೋಗ್ಬಿಡುತ್ತೆ. ಬಿಸಿಲಿಗೆ ಟ್ಯಾನ್ ಆಗ್ತಾ ಇರ್ತೀವಿ. ಹಾಗೆ ಇವಾಗ ಸ್ವಲ್ಪ ಧೂಳು ಕೂಡ ಜಾಸ್ತಿ. ಹೊರಗಡೆ ಹೋದ್ರೆ ಎಲ್ಲಿ ನೋಡಿದ್ರು ಧೂಳೇ ಇರುತ್ತೆ. ಆ ಧೂಳಿಂದಾಗಿ ಪಿಂಪಲ್ಸು, ಆಕ್ನೆ ಮಾರ್ಕ್ಸು, ಪಿಗ್ಮೆಂಟೇಷನ್ನು, ಬಿಸಿಲಿಂದಾಗಿ ಈ ಥರ ಸುಮಾರಷ್ಟು ಸಮಸ್ಯೆ ಫೇಸ್ಗೆನೇ ಆಗೋವಂಥದ್ದು. ವಿಂಟರಲ್ಲಿ ಒಂಥರ ಸಮಸ್ಯೆ ಅಂದರೆ ಸಮ್ಮರ್ ಶುರುವಾದಾಗ ಇನ್ನೊಂಥರ ಸಮಸ್ಯೆ ಶುರುವಾಗಿ ಹೋಗ್ಬಿಡುತ್ತೆ. ಕೆಲವೊಬ್ಬರಿಗೆ ಯಾವುದೇ ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ರು ಕೂಡ ಅದರಿಂದ ನಮಗೆ ಯಾವುದೇ ಥರ ರಿಸಲ್ಟ್ ಬರ್ತಾ ಇಲ್ಲ. ಒಂದು ಪ್ರಾಬ್ಲಮ್ ಹೋಗಿ ಮತ್ತೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಾ ಇರ್ತಾರೆ. ಯಾಕಂಗಾಗತ್ತೆ ಅಂದರೆ ನಮ್ಮ ಸ್ಕಿನ್ ಟೋನ್ಗೆ ಸರಿ ಹೊಂದುವಂತಹ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿರಲ್ಲ. ಕೆಲವೊಂದು ಪ್ರಾಡಕ್ಟು ಈಗ ನನಗೆ ಅಡ್ಜಸ್ಟ್ ಆಗ್ತಿದೆ ಅಂತ ಅಂದಮೇಲೆ ನಿಮಗೂ ಅಡ್ಜಸ್ಟ್ ಆಗಬೇಕು ಅಂತ ಕೂಡ ಏನಿಲ್ಲ. ಈಗ ನನ್ನ ಸ್ಕಿನ್ನೇ ಬೇರೆ ಇರುತ್ತೆ, ನಿಮ್ಮ ಸ್ಕಿನ್ನೇ ಬೇರೆ ಇರುತ್ತೆ. ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ ಕ್ಯೂರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ, ಸುಮಾರು ದಿನದಿಂದ ನಾನು ಹೇಳ್ತಾ ಇದ್ದೀನಿ. ನನಗೆ ಪರ್ಸ್ನಲ್ ಆಗಿ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ನನ್ನ ಸ್ಕಿನ್ ಪ್ರಾಬ್ಲಮ್ಸ್ಗಳೆಲ್ಲ ಸಾಧ್ಯವಾದಷ್ಟು ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗಿ ಕ್ಯೂರ್ ಆ್ಯಪ್ ಅಂತೇಳಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಷ್ಟೇ. ಮುಂಚೆ ಇದು ಕ್ಯೂರ್ ಸ್ಕಿನ್ ಅಂತ ಇತ್ತು. ಸುಮಾರು ಜನ ನೆನ್ಕೊಂಡ್ಬಿಟ್ಟಿದ್ರು ಅಂದರೆ ಈ ಆ್ಯಪ್ ಬಂದು ಸ್ಕಿನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳಿಗೆ ಮಾತ್ರ ಸೊಲ್ಯೂಷನ್ ಕೊಡುವಂತಹ ಒಂದು ಆ್ಯಪ್ ಅಂತ ಅನ್ಕೊಂಡ್ಬಿಟ್ಟಿದ್ರು. ಇದರಲ್ಲಿ ಸ್ಕಿನ್ಗೆ ಮಾತ್ರ ಅಲ್ಲ, ನಮ್ಮ ಹೇರ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳಿಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಹಾಗಾಗಿ ಕ್ಯೂರ್ ಆ್ಯಪ್ ಅಂತೇಳಿ ಬದಲಾವಣೆ ಮಾಡಿದ್ದಾರೆ. ಇನ್ನು ಇದನ್ನ ಯೂಸ್ ಮಾಡೋದು ಕೂಡ ಸುಲಭನೇ. ಆಗಲೇ ಹೇಳ್ದಂಗೆ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ನ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಮ್ದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಅಪ್ಲೋಡ್ ಮಾಡ್ತಿದ್ದಂಗೆ ನಮ್ಮ ಸ್ಕಿನ್ ಅಲ್ಲಿ ಏನೇನೆಲ್ಲ ತೊಂದರೆ ಇದೆ ನೋಡಿ ಅದನ್ನ ತೋರಿಸುತ್ತೆ. ಇಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ ನ ಚೆಕ್ ಮಾಡಿ ನಮ್ಮ ಸ್ಕಿನ್ ಟೋನ್ಗೆ ಸರಿ ಹೊಂದುವಂತಹ, ಹಾಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಸರಿ ಹೊಂದುವಂತಹ ಪ್ರಾಡಕ್ಟ್ಸ್ ಗಳನ್ನ ನಮಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಈ ಪ್ರೋಸೆಸ್ಗೆ ಬರೀ 2200 ರೂಪಾಯಿ ಅಷ್ಟೇ ಆಯ್ತಾ. ಇದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ, ಹಾಗೆ ಪ್ರಾಡಕ್ಟ್ಸ್ ಸಿಗುತ್ತೆ, ಡೆಲಿವರಿ ಚಾರ್ಜ್ ಕೂಡ ಇದ್ರಲ್ಲೇನೆ ಇನ್ಕ್ಲೂಡ್ ಆಗೋಗುತ್ತೆ ಆಯ್ತಾ. ಇನ್ನು ನನಗೆ ಯಾವ ಕಿಟ್ ಕಳಿಸ್ಕೊಟ್ಟಿದ್ದಾರೆ ತೋರಿಸ್ತೀನಿ ರೀ ನೋಡಿ. ಈ ಥರದೊಂದು ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ಇದನ್ನೇ ಕಳಿಸ್ತಾರೆ ಅಂತ ಅಲ್ಲ, ಆಗ್ಲೇ ಹೇಳ್ದಂಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಸ್ನ ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ಬಳಸೋದು ಕೂಡ ಸುಲಭನೇ. ಏನಿಲ್ಲ, ಬೆಳಗ್ಗೆ ಮತ್ತು ಸಂಜೆ ಒಂದು 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಒಂದೊಳ್ಳೆ ರಿಸಲ್ಟ್ ನಮಗೆ ಬೇಕು ಅನ್ನೋಂಗಿದ್ರೆ ನಾವು ಬಿಡದೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಆವಾಗ ನಮಗೊಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಈ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರಗಳಲ್ಲೇ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಕೂಡ ಒಬ್ಳೇನೆ. ನೀವು ನನ್ನ ಸ್ಕಿನ್ ನೋಡ್ಬೋದು ಎಷ್ಟು ಇಂಪ್ರೂವ್ ಆಗಿದೆ ಇತ್ತೀಚೆಗೆ ಅಂತ ಹೇಳ್ಬಿಟ್ಟು. ಇನ್ನು ನಿಮಗೆ ಏನಾದರೂ ಈ ಆ್ಯಪ್ ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಸಾಕು. ಮಾವಿನಕಾಯಿ ತರಬೇಕಿತ್ತು ಅದರಲ್ಲಿ. ತಂದಿದ್ದೀನಿ, ಸೊಪ್ಪು ತಂದಿದ್ದೀನಿ. ಸೊಪ್ಪಿನಕ್ಕೆ ಡೆಕೋರೇಷನ್ ಮಾಡು ಸೈಡ್ ಅಲ್ಲಿ. ಏನೆಲ್ಲ ತಂದು ಕೊಡೋದು, ಅಲ್ಲೇ ಅಡ್ಗೆ ಮಾಡ್ಸೋದು, ಬರೋದು ತಿಂದೇನೆ ಹಂಗೆ ಅಲ್ಲೇ ಎಲ್ಲಾನ ಸೇರ್ಕೊಳೋದು. ಇದಕ್ಕೇನಕ್ಕೆ ತತ್ಯಾ? ಇನ್ನೊಂದಿತ್ತು. ಈ ತರನೇ ಬೇಕಿತ್ತು, ಆದ್ರೆ ಎಲೆನೇ ಚೆನ್ನಾಗಿಲ್ವಲ್ಲ ಇದು. ಇದು ಸಿಕ್ಕಿರೋದು ಜಾಸ್ತಿ. ಇವಾಗ ಬೇಸಿಗೆ ಕಾಲ ಅಲ್ವಾ. ಅಕ್ಕನ್ಗೆ ಬರೀ 2 ಎಲೆ ಕೇಳಿದ್ಕೆ ಇಷ್ಟ ತಂದಿದ್ಯಾ. ಇನ್ ಮದುವೆ ಆದ್ಮೇಲೆ ಹೆಂಡ್ತಿಗಿನ ಹೆಂಗ್ ತರ್ಬೋದು? ಬೆಳಗ್ಗೆನೆ ಫೋನ್ ಮಾಡಿ ಹೇಳಿದ್ದೆ. ಸಾಕು.
ಎಲೆ ಇಷ್ಟು ಜಾಸ್ತಿ ಐತಿ ಸೊಪ್ಪೆ ಹಂಗೆ ಎಲ್ಲ ಸಿಕ್ತು ಜೋಡಿಸ್ಬಿಡು ಇದನ್ನ ಹಂಗೆ ನೀಟಾಗಿ ತೊಳ್ಬಿಟ್ಟು ನೀಟಾಗಿ ಎಲ್ಲ ಕಿತ್ಬಿಟ್ಟು ಎಲೆ ಎಲ್ಲ ಟೈಮ್ ಇಲ್ಲ ಡ್ಯೂಟಿಗೆ ಹೋಗ್ಬೇಕು. ನೈಟ್ ಡ್ಯೂಟಿ ಇರೋದು ನಾಲ್ಕು ಹೊಡಿಬೇಡ. ಈ ಸೊಪ್ಪೆಲ್ಲಿ ಸಿಕ್ತು ತೋಟ ಅಲ್ಲಿತ್ತಲ್ಲ ಮಾವಿನ ಮರ. ಸೊಪ್ಪು ಎಲ್ಲಿ ಸಿಕ್ತು ಅಂತ ಕೇಳ್ತಿರೋದಕ್ಕ. ವೆಂಕಣ್ಣ ಅಂತ ಅವ್ರು ಹಾ ಅವ್ರು ತೋಟದಲ್ಲಿ ದುಡ್ಡು ಕೊಡ್ತಂತ ಹಂಗೆ ತಂದೆ. ಕದ್ಗ ಮುಂದಿರೋದು ಹೇಳು. ಫ್ರೀ ಅಂದ್ರೂ ಅದೇನೆ ಕದ್ಗ ಮುಂದಿರೋದು ಕೇಳ್ತಾ ಇದ್ರು ಹೋಗಿದ್ನ ಅಳಿಯಲ್ಲ ಮಗಳ ಗಂಡ. ಹೋಗಿದ್ವಲ್ಲ ಅಲ್ಲಿಗೆ ನೀರು ಕೊಟ್ಟು ಹಂಗೆ ಕೊಟ್ಟರು. ನಂಗೆ ಆ ಸೊಪ್ಪಿಗಿಂತ ಈ ಸೊಪ್ಪೆ ಜಾಸ್ತಿ ಬೇಕಿದ್ದಿದ್ದು. ಕೃಷ್ಣ ಒಂದು ಕೊಡ್ರಿ ಬೇಡ ಅಂದ್ರೆ. ಏನ್ ಗೊತ್ತಾ, ಇವಾಗ ನಮ್ಗಿಂತ ಜಾಸ್ತಿ ಕೃಷ್ಣಣ್ಣನ ಮೇಲೆ ಲವ್ ಆಗ್ಬಿಟ್ಟಿದೆ. ಇಲ್ಲ ಮಟನ್ ಸಾಂಬಾರ್ ಏನಾದ್ರು ಮಾಡಿದಾಗ ಕೃಷ್ಣಣ್ಣ ಅವ್ರ ಮನೆಗೆ ಹೇಳಿದೀರಾ, ಅವ್ರಿಗೆ ಎಕ್ಸ್ಟ್ರಾ ತರಲ್ಲ. ಏನೋ ಒಂದು ಫ್ರೆಂಡ್ಶಿಪ್ ಇಲ್ಲ ಅವ್ರ ಮನೆ ಹೆಣ್ಣಿಲ್ಲ, ಹೆಣ್ ಕೇಳೋಣ ಅಂದ್ರೆ. ಆತರ ಏನು ಹೇಳೇ ಇಲ್ಲ. ಅಣ್ಣ ಇದ್ರೆ ಫನ್ನಿ ಆಗಿರೋದು. ಕಟ್ತೀನಿ ನೋಡು ನಿಮ್ಮ ಮೂರು ಫ್ಯಾಮಿಲಿಗೆ, ಕೃಷ್ಣನ ಫ್ಯಾಮಿಲಿಗೆ, ರತ್ನಮಂಟಿ ಫ್ಯಾಮಿಲಿಗೆ, ನಿಮ್ಗೊಂದು ಫ್ಯಾಮಿಲಿಗೆ. ಆಹಾಹಾಹಾ. ಸರಿ ಆಯ್ತಲ್ಲ. ಸರಿ ಮಟನ್ ಹಂಗೆ ತರಿವೆ ನಿನ್ನೆ. ಅವ್ರು ಲಿಂಗಾಯತರು ಕೃಷ್ಣನವ್ರಿಗೆ 1 kg ನಮ್ಗೊಂದು kg ಹಂಗ್ ತರಿವೆ. 1.5 kg ತಂದಿದ್ದೆ. ಅದು ಫ್ರೀಯಾಗಿ ಕೊಟ್ಟಿರೋದಕ್ಕೆ ಅಣ್ಣ ಮೂರ್ family ಗೆ ಅಂತ ಅವ್ನೆ. ದುಡ್ಡು ಕೊಡ್ತಂದಿದ್ರೆ ಒಂದೇ ಫ್ಯಾಮಿಲಿಗೆ. ಇವು ಕಂಜೂಸ್ ಕಾಳಮ್ಮ ಅವ್ನು. ಹಂಗೆ ಕೊಟ್ಟು ಕಳಿಸ್ತಾರ ಅವ್ರ ಮನೆಗೆ. ಅದೇ ಹೇಳ್ತಾ ಇರೋದು, ಇವರು ಫ್ರೀಯಾಗಿ ಕೊಟ್ಟಿರೋದಕ್ಕೆ ಎಲ್ರ ಮನೆಗೂ ಕೊಡ್ತಾ ಇರೋದು, ಇಲ್ಲಾಂದ್ರೆ ಯಾರ ಮನೆಗೂ ಕೊಡಲ್ಲ ಅಂತ. ನಾವು ಸುಮ್ಮನೆ ರೇಗಿಸ್ತಾ ಇದ್ವಿ ಅಷ್ಟೇ, ಅವರೇ ಕೊಟ್ಟಿರ್ತಾರೆ ಹಂಗಾಗಿ ಸಂತು ಇಸ್ಕೊಂಡು ಬರೋದು ಅಷ್ಟೇ. ಇನ್ನು ಸ್ವಲ್ಪ ಜಾಣನ ಆಡಿಸ್ಬಿಟ್ಟು ಕೆಲಸ ಇದೆ ಅಂತೇಳಿ ಹೊರಟ್ಬಿಟ್ಟಿದ್ದಾಯಿತು. ಇನ್ನು ಈ ಕಡೆ ಅಪ್ಪುಗೆ ಹೇಳಿದ್ದೆ ಫೋಟೋಶೂಟ್ ಮಾಡಬೇಕು ಇವತ್ತಲ್ವ, ಹಾಗಾಗಿ ಸ್ವಲ್ಪ ಮಾವಿನ ಹಣ್ಣು ಮಾವಿನಕಾಯಿನ ತೊಗೊಂಡು ಬಾರಪ್ಪು ಅಂತ ಹೇಳಿ ಮಾವಿನಕಾಯಿನ ಬರೀ 2 ತಂದಿದ್ದಾರೆ. ಇನ್ನು ಮಿಕ್ಸ್ ಫ್ರೂಟ್ಸ್ ಬರುತ್ತಲ್ವ ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ದಾರೆ, ಅಂದರೆ ಒಂದು 2 kg ಅಷ್ಟು. ಆಮೇಲೆ ಬಾಳೆಹಣ್ಣು ಇದನ್ನೆಲ್ಲ ತೊಗೊಂಡು ಬಂದುಬಿಟ್ಟಿದ್ದಾರೆ. ನನಗೆ ಮುಖ್ಯವಾಗಿ ಮಾವಿನ ಹಣ್ಣು ಬೇಕಿತ್ತು ಮತ್ತು ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಬೇಕಿತ್ತು. ಮಾವಿನ ಹಣ್ಣು ಸಿಗಲಿಲ್ವಂತೆ. ಇನ್ನು ಮಾವಿನಕಾಯಿನ ಬರೀ 2 ತೊಗೊಂಡು ಬಂದಿದ್ದಾರೆ. ಇನ್ನು ಜಾಣೋಗಿ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಬಂದಿದ್ದಾರೆ ನೋಡಿ. ನಮ್ಮ ಮನೇಲಿ ಇತ್ತು ಇದು ಆಯಿತಾ ವೈಟ್ ಕಲರು. ನಾನೇನು ಬೇಡ ಅಂತ ಹೇಳಿದ್ದೆ, ಆದರೆ ಅವರು ಅಲ್ಲಿ ಚೆನ್ನಾಗಿದೆ, ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಇದನ್ನು 1 ವರ್ಷದವರೆಗೂ ಕೂಡ ಇಡ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ಜಾನು ಹಾಕ್ಸ್ಕೋಬೇಡ, ಕಿತಕ್ಕೋ ಹಾಕ್ಸ್ಕೋಬಾರ್ದು. ಇವ್ರು ಹಾಕುವಾಗ ಹಾಕ್ಕೋಬೇಕು, ನಾವು ಹಾಕ್ಬೇಕಾದ್ರೆ ಕಿತ್ತಾಕ್ಬೇಕು. ಅಪ್ಪು ಇನ್ನೊಂದು ರಿಬ್ಬನ್ನು ಜಾಣೋ ಹಾಕ್ಸ್ಕೋಬಾರ್ದು ಕಂದ. ಇವ್ರು ಏನ್ ಗೊತ್ತಾ, ಡೈಲಿ ಹಾಕ್ತಾರೆ ಜಾಣಿಗೆ. ನಮಗ್ ತೋರ್ಸ್ಕೊಟ್ಟಿದ್ದೆ ಇವರು. ನನ್ಗೆ ಇವಾಗ ಅದು ಇಷ್ಟ ಆಗ್ಬಿಟ್ಟಿದೆ 2 ಜುಟ್ಟು ಹಾಕೋದು. ಇನ್ನ ಅಷ್ಟೊಂದು ಬಂದಿಲ್ಲ ಕೂದಲು, ಅಂದ್ರೆ ದಪ್ಪ ಇಲ್ಲ. ಸಾಕು ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಅಯ್ಯೋ ನಮಗ್ ಮೊದಲನೇ ದಿನ ಅಂತೂ ಎಷ್ಟು ಕ್ಯೂಟ್ ಅನಿಸ್ಬಿಟ್ರು ಗೊತ್ತಾ. ಜಾಣಿ ಜಾಣ ನೋಡ್ ಮಗ್ನೆ ಇಲ್ಲಿ ಅಲ್ಲಿ ತಿರ್ಗಿ ಕಂದ, ಏಯ್ ಹುಡ್ಗಿ ತಿರ್ಗಿ ಕಂದ. ಗುಡ್ ಬಾಯ್ ತಾನೆ ನೀವು. ನೋಡ್ ಮಗ್ನೆ ಅಲ್ಲಿ ಮಗ್ನೆ, ಅಲ್ಲಿ 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 ಜಾಣ, ಇಲ್ಲಿ ಅಲ್ಲಿ ಏ ಹುಡ್ಗಿ, ಏ ಹುಡ್ಗಿ ನಂದು ನಂದು ರಚನೆ. ಇಲ್ಲಿ ಏನೋ ಅಂತಾರಲ್ಲಪ್ಪ, ನಾವು ಚಿಕ್ಕರಿರುವಾಗ ಏನೋ ಅಂತಿದ್ವಲ್ಲ, ಏನ ಜುಟ್ಟು ಹಾಕೊಂಡ್ರೆ ಏನೋ ಅಂತಿದ್ವಲ್ಲ ನಾವು. ಏನಪ್ಪ ಇದು ಕೋಳಿ ಜುಟ್ಟು, ಕೋಳಿ ಜುಟ್ಟು. ಕೋಳಿ ಜುಟ್ಟಲ್ಲ ಇದು, ಇದು ಬೇರೆ ಜುಟ್ಟು. ಕೋಳಿ ಜುಟ್ಟು ಮೇಲ್ ಹಾಕೋದು. ಹೌದಾ? ಯಾವ್ದಪ್ಪ? ಏನ ಕುರ್ಮಾರಮ್ಮನ್ ಜುಟ್ಟು. ಯಾವ ಜುಟ್ಟು ಹಾಕಿದ್ದೀರ ನೀವು? ಯಾವ ಜುಟ್ಟು, ಯಾವ ಜುಟ್ಟು ಕಂದ? ದಾಡಿ ಇಲ್ಲಿ, ದಾಡಿ ಇಲ್ಲಿ ತೋರಿಸಿ. ಅಯ್ಯೋ ಆಕ್ಟಿಂಗು ಹೆಂಗ್ ಮಾಡೋದ್ ನೀವು? ಅಯ್ಯೋ ಜಾಣಿ ಅಲ್ಲಿ ಇಲ್ಲೇ ಮಗ್ನೆ. ಡಾಡು ಡಾಡು. ನನ್ ನೋಡ್ಬೇಕೀಗ. ಆ ಆ ಆ ಆ ಆ ಅಯ್ಯೋ ಎಷ್ಟು ಜೋರಾಗಿ ಗೊತ್ತಾ ಇದು. ಅಂತ ಶುರು ಮಾಡೋದು ಬೇಕಂತ ಇಡೀ ಬಿಲ್ಡಿಂಗ್ ಕೇಳ್ಸಂಗ್ ಕಿರಿಸ್ತಾರೆ.
ನಾವು ಅಂತ ಶುರು ಮಾಡಿದ್ರೆ ಸಾಕು ಶುರು ಮಾಡ್ಕೊಂಡ್ಬಿಡ್ತಾರೆ. ಇವತ್ತೇನು ಮೂಡಿಲ್ಲ ಅನ್ಸುತ್ತೆ. ಅಯ್ಯೋ, ನಮಗೆ ಜಾಣು ನಾಡಿಸ್ತಾ ಕೂತಿದ್ರೆ ನಿಜವಾಗ್ಲೂ ಸಮಯ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಆಯಿತಾ. ಭಾನುವಾರ ನಮಗೆ ಭಾನುವಾರದ ಥರನೇ ಅನಿಸಲ್ಲ, ಅಷ್ಟು ಬೇಗನೆ ಸಮಯ ಹೊಂಟೋಗ್ಬಿಟ್ಟಿರುತ್ತೆ. ಸೋಮವಾರ ಬಂದೇ ಬಿಡುತ್ತೆ ನಮಗೆ. ಇನ್ನು ಈ ಕಡೆ ಅಪ್ಪು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಆ ಸ್ಟ್ಯಾಂಡ್ಗಳನ್ನೆಲ್ಲ ನಾವು ಸ್ಟುಡಿಯೋದಲ್ಲೇ ಇಟ್ಕೊಂಡಿರ್ತೀವಿ. ನಾನೇನು ಮಾಡಿದೆ ಅಂತ ಅಂದರೆ ಒಂದು ಸೆಟ್ನ ಮನೇಲೇ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 2-3 ಎಕ್ಸ್ಟ್ರಾ ಸೆಟ್ ಇರುತ್ತೆ, ಹೊರಗಡೆ ಎಲ್ಲಾದರೂ ಹೋದಾಗ ಬೇಕಾಗುತ್ತೆ ಫೋಟೋಶೂಟ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ನಾನು ಅಪ್ಪುಗೆ ಈ ಥರ ನಾನು ಆ ಮನೇಲಿ ಏನಾದರೂ ಫೋಟೋಶೂಟ್ ಮಾಡಿದಾಗ ಬೇಕಾಗತ್ತಪ್ಪು, ಪದೇ ಪದೇ ಹೋಗಿ ತರ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಸೆಟ್ನ ಮನೇಲೇ ಇರಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇವಾಗ ಅದೇ ಸ್ಟ್ಯಾಂಡ್ಗೆ ವೈಟ್ ಕಲರ್ ಪಂಚೆ ಬರುತ್ತಲ್ವ, ಅದನ್ನು ಹಾಕಿದ್ದಾರೆ ಸ್ಕ್ರೀನ್ ಥರ ಚೆನ್ನಾಗಿ ಕಾಣಿಸುತ್ತೆ ಈ ಥೀಮ್ಗೆ ಅಂತ ಹೇಳ್ಬಿಟ್ಟು. ಇನ್ನು ಮಾವಿನೆಲೆ ತೋರಣ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಅಪ್ಪು ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಈ ಥರ ಮಾಡೋಣ ಅಂತ ಹೇಳಿದ್ರು. ಅದು ನನ್ನ ಕೈಲಂತೂ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಅಮ್ಮ ಮಾಡ್ತಾರೆ ನೋಡು ಅಂತ ಹೇಳ್ಬಿಟ್ಟು ಅಮ್ಮಂಗೆ ಒಂದು ಎಲೆ ಕೊಟ್ಟಿದ್ರು. ಅವರು ಸ್ವಲ್ಪ ಟ್ರೈ ಮಾಡಿದ್ರು, ಅವ್ರಿಗೂ ಕೊನೆಗೆ ಮಾಡಲಿಕ್ಕಾಗಲಿಲ್ಲ. ಇರೋದು ನಾನೇ ಬೇರೆಯವ್ರು ನೋಡ್ಕೊಂಡು ಮಾಡಿರೋದು ಆಯ್ತಾ. ಆದರೆ ಒಂದೇ ಸಲ ನೋಡ್ಕೊಂಡಿದ್ದು ಕಲ್ತ್ಕೊಂಡಿದ್ದೀನಿ ನೋಡಿ. ನಾನು ಈ ಥರ ಬೇಡ ಅಪ್ಪು, ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ. ಇವರು ಇಲ್ಲ, ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಇಲ್ಲಾಂದರೆ ನೀನೇ ಮಾಡ್ಕೊಂಬಿಡು, ನಾನು ಮಾಡ್ಕೊಡಲ್ಲ ಅಂತ. ಅದೇ ಮತ್ತೆ ನೋಡಿ ಎಷ್ಟೇ ಕಷ್ಟಪಡ್ತಿದ್ದೆ ಅಂದರೆ ಇದು ಈ ಕಡೆ ಆದ್ರೆ ಕಟ್ ಮಾಡ್ಕೋಬೋದು, ಈ ಕಡೆ ಆದ್ರೆ ಕಟ್ ಮಾಡ್ಕೋಬೋದು. ಈ ಕಡೆ ಕಟ್ ಮಾಡಿದ್ರೆ ಸುಮ್ಮನೆ ಎಕ್ಸ್ಟ್ರಾ ಕಡ್ಡಿ ಬರ್ತದೆ, ಇಲ್ಲಾದರೆ ಕಡ್ಡಿ ಎಕ್ಸ್ಟ್ರಾ ಬರಲ್ಲ. ಹಿಂಗೆ ಎರಡು ಕಡೆ ಒಂದೇ ಸಮ ಕಟ್ ಮಾಡ್ಕೊಂಡಿದ್ದೀನಾ, ಓಕೆನಾ. ಇವಾಗ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಳೋದು, ಇಟ್ಕೊಂಡು ಈ ಕಡ್ಡಿ ಹಿಂಗೆ ಮೇಲಿರಲಿ ಗೊತ್ತಾಗೋದಕ್ಕೆ. ಇದು ಐತಲ್ಲ, ಇದನ್ನು ಹಿಂಗೆ ಮಡ್ಸ್ಕೊಬೇಕು ಫಸ್ಟು. ಹಿಂಗೆ ಮಡ್ಸ್ಕೊಂಡು ನೋಡಿ, ಇಲ್ಲಿ ಕಡ್ಡಿ ಸಂದಿಯಿಂದ ಹಿಂಗೆ ಆಚೆ ಬರಬೇಕು. ಬಂತಾ ನೋಡಿ, ಈಗ ಹಿಂಗೆ ಬಂದಮೇಲೆ ಇದನ್ನು ಹಿಂಗೆ ಎಳ್ಕೊಳೋದು, ಸರಿನಾ. ಹಂಗೇನೆ ಇದನ್ನು ಅಷ್ಟೇ, ಇದನ್ನು ಮೇಲೆ ಕೆತ್ಕೊಂಡು ಈ ಕಡೆಗೆ ತಿರುಗಿಸ್ಕೊಂಡ್ವಾ. ಈಗ ಇಲ್ಲೈತೆ ನೋಡಿ, ಇಲ್ಲಿ ಕಡ್ಡಿ ಸಂದಿ, ಈ ಸಂದಿ ಒಳಗೆ ಸಿಂಗ್ ಬರಬೇಕು. ಇವರು ಕಿತಾಪತಿ ಮಾಡ್ತಾರೆ ನಮ್ಮ ಪಕ್ಕದಲ್ಲಿರೋರು. ಈಗ ಇದಕ್ಕೆ ಒಂದು ಹೂವು ಚುಚ್ಚಿಬಿಟ್ರೆ ಇವ್ರು ನೋಡಿ, ಇವರು ಎಲೆ ಬೇಕಂತೆ, ಎಲೆ ಕೊಟ್ಟಿಲ್ಲ ಅಂತ ಅಷ್ಟು ಆಟ. ನೈಸ್. ಅಲ್ಲಿಟ್ಟು ತೋರ್ಸಪ್ಪ ಹೆಂಗೆ ಕಾಣಿಸುತ್ತೆ ನೋಡೋಣ. ಇದು ನಮ್ಮೇಲೆ ಸೂಜಿ ದಾರದಲ್ಲಿ ಅಂದರೆ ಹೂವು ಕಟ್ತೀವಲ್ಲ ನಾವು, ಆ ಥರ ಕಟ್ಟಬೇಕಂತೆ. ಎಲ್ಲ ಆದ್ಮೇಲೆ ಜೋಡಿಸ್ಕೊಂಡು ಹೋದ್ರು ಆಯ್ತದೆ. ಹಂಗೆ ಜೋಡಿಸಿದ್ರೆ ಹೆಂಗಲ್ಲಿ ಇದು ಮಾಡೋಕ್ಕಾಗತ್ತೆ. ನೋಡಮ್ಮ, ಹಂಗೆ ಜೋಡಿಸ್ಕೊಂಡು ಅದೇ ಕಟ್ಬಿಟ್ಟು ಹಿಂಗೆ ಜೋಡಿಸ್ಕೊಬೇಕು, ಹಿಂಗೆ ಹತ್ತತ್ರಕ್ಕೆ. ಅದನ್ನ ಥರ ನೀಟಾಗಿ ಮಾಡಿಬಿಟ್ಟು ತೋರಣ ಥರ ಹಾಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಆದರೆ ಅದನ್ನು ಮಾಡ್ಲಿಕ್ಕೆ ಸುಮಾರು ಸಮಯ ಬೇಕು. ಅಪ್ಪು ಒಂದಿಷ್ಟು ಮಾಡಿದ್ರು ಆಯಿತಾ, 1.25 ಅವರ್ ಆಗೋಯ್ತೇನೋ. ನಾನು ಅಪ್ಪು ಇದನ್ನು ಮಾಡಲಿಕ್ಕೆ 1 ಅವರ್ ಆದರೆ ಪೂರ್ತಿ ನಾವು ಡೆಕೋರ್ ಮಾಡೋದು ಎಷ್ಟೊತ್ತಾಗುತ್ತೆ. ಅದಕ್ಕೆ ಇದನ್ನು ಬೇಡವೇ ಬೇಡ, ಮಾಮೂಲಿಯಾಗಿ ಮಾವಿನ ಎಲೆ ತೋರಣನೇ ಮಾಡಿಬಿಟ್ಟು ಅಲ್ಲೊಂದು ಇಲ್ಲೊಂದು ಫ್ಲವರ್ ಇಡೋಣ, ಆವಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ನ. ಅವರು ಇಲ್ಲ ಅದೇ ಥರ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾನು ಅಪ್ಪು ಬೇಡ, ಟೈಮ್ ಆಗಿ ಹೋಗ್ಬಿಡುತ್ತೆ, ಇನ್ನು ಆಗೋದೇ ಇಲ್ಲ, ನೈಟು ಫೋಟೋಶೂಟ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಅವಾಗ ಜಾಣಗೆ ನಿದ್ದೆ ಬರ್ತಿರುತ್ತೆ, ಚೆನ್ನಾಗಿ ಬರಲ್ಲ ಫೋಟೋಸು ಅಂತ ಹೇಳೋದನ್ನ. ಸರಿ ಅಂದ್ಬಿಟ್ಟು ಮಾವಿನೆಲೆಯಲ್ಲಿ ಮಾಮೂಲಿಯಾಗಿ ತೋರಣ ಮಾಡ್ತೀವಿ ಗೊತ್ತಲ್ಲ, ಅದೇ ಥರ ತೋರಣ ಮಾಡಿಬಿಟ್ಟು ಆವಾಗಲೇ ಅರ್ಧ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಅದ್ರ ಮೇಲೆ ಇಟ್ಟರು. ಇನ್ನು ನಾನು ಚೆಂಡು ಮತ್ತು ಮಾವಿನೆಲೆನ ಬಳಸ್ಕೊಂಡು ಈ ಥರ ಅಲ್ಲೊಂದು ಇಲ್ಲೊಂದು ಹೂವನ್ನು ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನು ಮಾವಿನಕಾಯಿ 2 ಇತ್ತಲ್ವ, ಅದನ್ನು ಅಪ್ಪು ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ರು. ಇದೇ ನಮಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸಿತ್ತು ಆಯಿತಾ. ನಮಗೊಂಥರ ನೋಡ್ತಿದ್ದಂಗೆ ಖುಷಿಯಾಗ್ಬಿಡ್ತು, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಒಂದು ಮಣ್ಣಿಂದು ಮಡಿಕೆ ಬರುತ್ತಲ್ವ, ನೀರು ಕುಡಿಯೋದೊಂದು ನಮ್ಮ ಮನೆ ಇದೆ ಈ ಥರದ್ದು, ಅದಕ್ಕೆ ನಾನಿವಾಗ ಅಕ್ಕಿ ತುಂಬ್ತಾ ಇದ್ದೀನಿ. ಈ ಅಕ್ಕಿ ಒಳಗಡೆ ಮಾವಿನ ಮರ ಮಾಡೋಣ ಅಂತ ಹೇಳ್ಬಿಟ್ಟು, ಮರ ಅಂದರೆ ಪುಟ್ಟದಾಗಿರೋ ಮರ, ಗಿಡ ಅಂತ ಅಂದ್ಕೊಳ್ಳಿ. ಆ ಗಿಡದಲ್ಲಿ ಮಾವಿನಕಾಯಿನ ಹಾಕೋಣ ಅಂತೇಳಿ, ಅಂದರೆ ಗಿಡ ಮಾವಿನಕಾಯಿ ಬಿಟ್ಟಿರೋ ಥರ ಕಾಣಿಸ್ಬೇಕು, ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ಮೊದಲು ತುಂಬಿಟ್ಟು, ಆ ಮಾವಿಂದು ಕೊಂಬೆ ಬರುತ್ತಲ್ಲ, ನಾನು ಅದನ್ನು ಹೇಳಿದ್ದೆ ಸಂತುಗೆ, ಒಂದು ಕೊಂಬೆ ಥರದ್ದೇ ತೊಗೊಂಡು ಬರಪ್ಪ ಅಂತ ಹೇಳ್ಬಿಟ್ಟು, ಅದಕ್ಕೆ ಇನ್ನೊಂದು ಕೋಲನ್ನ ಕೊಟ್ಟು ದಾರದಲ್ಲಿ ಅಪ್ಪು ಕಟ್ಕೊಂಡಿದ್ದಾರೆ ಆಯಿತಾ. ಕಟ್ಕೊಂಡ್ಬಿಟ್ಟು ಅದರೊಳಗಡೆ ಇಟ್ಟರು, ಅದು ನೀಟಾಗಿ ಕುತ್ಕೊಳ್ಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡುತ್ತೆ ಅಂತೇಳಿ. ಅದಾದಮೇಲೆ ಮಾವಿನಕಾಯಿನ
ದಾರ ಬಳಸ್ಕೊಂಡು ಕಟ್ಟಿದ್ರು ಆಯಿತಾ. ಚೆನ್ನಾಗಿ ಕಾಣಿಸ್ತಿತ್ತು ಆಯಿತಾ. ನನಗಂತೂ ತುಂಬ ಇಷ್ಟ ಆಗಿಬಿಡ್ತು. ಅದು ನಿಜವಾಗ್ಲೂ ನನಗೆ ಬಿತ್ತಲಿಕ್ಕೆ ಇಷ್ಟ ಇರಲಿಲ್ಲ, ಹಂಗೆ ಇರಲಿ ಅನ್ನಿಸ್ತಾ ಇತ್ತು. ಇನ್ನು ಈ ಕಡೆ ಅಪ್ಪು ಬಂದುಬಿಟ್ಟು ಒಂದು ಬುಟ್ಟಿ ಬರುತ್ತಲ್ವ, ಹಣ್ಣುಗಳನ್ನೆಲ್ಲ ಕೊಡ್ತಾರೆ ನೋಡಿ ಹೊರಗಡೆ, ಆ ಬುಟ್ಟಿಗೆ ಒಳಗಡೆ ಒಂದು ಸ್ವಲ್ಪ ದಿಂಬು ಅಂದರೆ ಜಾಣದು ದಿಂಬಿದೆಯಲ್ವ ಅದನ್ನ ಹಾಕ್ಬಿಟ್ಟು ವೈಟ್ ಪಂಚೆ ಬಳಸ್ಕೊಂಡು ಬೆಡ್ ಥರ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಪಿಲ್ಲೋ ಯಾಕೆ ಹಾಕಿದ್ರು ಅಂದರೆ ಆರಾಮಾಗಿ ಕೂರಿಸ್ಬೋದು, ಆ ಜಾಣಗೆ ಒತ್ತೋದು ಆ ಥರ ಎಲ್ಲ ಏನೂ ಆಗಲ್ಲ. ಹಾಗಾಗಿ ಪಿಲ್ಲೋನ ಹಾಕ್ಬಿಟ್ಟು ಅದ್ರ ಮೇಲೆ ವೈಟ್ ಪಂಚೆ ಹಾಕ್ಬಿಟ್ಟು ಆ ಥರ ರೆಡಿ ಮಾಡಿದ್ರು. ಇನ್ನು ಮಾವಿನಕಾಯಿ ಮತ್ತು ಮಾವಿನ ಎಲೆ ಎಲ್ಲ ಫ್ರೆಶ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅವಾಗವಾಗ ಒಂದು ಸ್ವಲ್ಪ ಸ್ಪ್ರೇ ಕೂಡ ಮಾಡ್ತಾಯಿದ್ರು. ಇನ್ನು ಈ ಕಡೆ ಜಾಣೋನ ಆ ಬುಟ್ಟಿಲಿ ಒಂದು ಸಲ ಕೂರಿಸಿ ನೋಡ್ತಾ ಇದ್ದಾರೆ, ನಿಜವಾಗ್ಲೂ ಕುತ್ಕೊಳ್ತಾರ ಇಲ್ಲ ಅಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರ ಅಂತ. ಟ್ರೇಯಲ್ಲಿ ನೋಡ್ತಾ ಇದ್ದಾರೆ ಇವ್ರೊಂದ್ಸಲ ಕೂರಿಸ್ಬಿಟ್ಟು ಕೂರ್ತಾರ ಕೂರಲ್ವಾ ಅಂತ. ಅಯ್ಯೋ ಕೃಷ್ಣ, ಬೀಳಲ್ಲ ಅದು, ಬೀಳಲ್ಲ. ನೀನ್ ಏನ್ ಪಲ್ಟಿ ಹೊಡೆದ್ರು ಬೀಳಲ್ಲ ಅದು, ಮಂಕ್ರಿ ಇದು ಬೀಳಲ್ಲ. ಏನ್ ಮಾಡ್ತೀಯ ನೀನ್, ಏನ್ ಡ್ರಾಮಾ ಮಾಡಿದ್ರು ಆಗಲ್ಲ ಬೀಳಕ್ಕೆ. ಆ ಕಡೆಗೆ ಬೀಳ್ತೀಯಾ ಈ ಕಡೆಗೆ ಬೀಳ್ತೀಯಾ, ಯಾವ ಕಡೆಗೆ ಬೀಳ್ತೀಯ? ಬೀಳು ನೋಡೋಣ, ಬಿತ್ತು ತೋರ್ಸು ನೋಡೋಣ. ಈಗ ಎಗ್ರು ಆ ಕಡೆಗೆ ಈ ಕಡೆಗೆ ನೋಡೋಣ, ನಿನ್ ಕೈಲಾದ್ರೆ ಎಗ್ರು ನೋಡಮ್ಮ. ಅವಳು ಆಡುದಿದ್ದ ಕಣ್ಣಲ್ಲೇ ಮಾತಾಡ್ತಾವ್ರು ನೋಡಿ. ಎಗ್ರು ನೋಡೋಣ. ಆಹಾ ಎಂತ ಖುಷಿನೋ. ಅಯ್ಯೋ 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 ಅಯ್ಯೋ. ಜಾಣು ನಗ್ತಿರೋದನ್ನ ನೋಡಿ ಅಪ್ಪುಗೊಂದು ನಂಬಿಕೆ ಬಂತು, ಎಷ್ಟೊತ್ತು ಬೇಕಾದರೂ ಇವತ್ತು ನಾವು ಫೋಟೋಶೂಟ್ ಮಾಡ್ಬೋದು, ಜಾಣು ಒಳಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಆ ಖಾಲಿ ಬುಟ್ಟಿ ಇತ್ತಲ್ವ, ಅದೇನೋ ಒಂಥರ ಖಾಲಿ ಖಾಲಿ ಅಂತಲೇ ಅನ್ನಿಸ್ತಾ ಇತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಆ ಚೆಂಡು ಹೂವನ್ನ ತರಿಸ್ಕೊಂಡಿದ್ದೆ ನೋಡಿ, ಅದು 2 ಕಲರ್ ಇತ್ತು. ಹಾಗಾಗಿ ಸುತ್ತನೂ ಕೂಡ ಇಟ್ಟಿದ್ದೀನಿ, ಹಾಗೆ ಮಾವಿನ ಎಲೆನೂ ಕೂಡ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬೆಲ್ಲ ಹಾಗೆ ಬೇವಿನ ಸೊಪ್ಪು ಮಾವಿನಕಾಯಿನ ಒಂದೊಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಮಣ್ಣಿಂದು ಬಟ್ಲು ಬರುತ್ತಲ್ವ ಅದನ್ನೇ ತೊಗೊಂಡೆ ನಾನು, ಚೆನ್ನಾಗಿರುತ್ತೆ ಅಂತ. ಈ ಬೇವಿನ ಎಲೆನ ಅಪ್ಪು ಜೋಡಿಸ್ಕೊಟ್ರು. ನಾನು ಸುಮ್ಮನೆ ಹಂಗೆ ಹಾಕ್ಬಿಟ್ಟಿದ್ನ, ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಹಿಂಗೆ ಜೋಡಿಸ್ಬೇಕು ಅಂತೇಳಿ ಅವ್ರು ಜೋಡಿಸ್ಕೊಟ್ರು. ಎಷ್ಟು ನೀಟಾಗಿ ಜೋಡಿಸ್ಕೊಟ್ಟಿದ್ದಾರೆ ನೋಡಿ. ಇನ್ನು ಒಂದು ಸೈಡ್ಗೆ ಹಣ್ಣೆಲ್ಲ ತಂದಿದ್ರಲ್ವ, ಇನ್ನು ಅದನ್ನೇನು ಸುಮ್ಮನೆ ಹಂಗೆ ಇಡೋದು, ಅದನ್ನೇ ಇದರಲ್ಲಿ ಬಳಸ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಬುಟ್ಟಿಗೆ ಹಣ್ಣುಗಳನ್ನೆಲ್ಲ ಹಾಕಿಟ್ಬಿಟ್ಟು 1-2 ಮಾವಿನಕಾಯಿ ತಂದಿದ್ರಲ್ವ ಅದನ್ನು ಕೂಡ ಕಾಣಿಸೋ ಥರ ಮೇಲಿಟ್ಕೊಂಡೆ. ಇಷ್ಟೇ ನಾವು ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಜಾಣುಗೆ ಅಪ್ಪು ತೊಗೊಂಡು ಬಂದಿದ್ರಲ್ಲ ಅದೇ ಡ್ರೆಸ್ನ ಹಾಕಿ ರೆಡಿ ಮಾಡಿದ್ದೀನಿ. ಈ ಸಲ ಬೊಟ್ಟನ್ನ ಈ ಥರ ಇಟ್ಟಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ನಾವು ವಿಭೂತಿ ಹಚ್ಕೋತೀವಲ್ಲ ಅದೇ ಥರ ಪುಟ್ಟದಾಗಿ ಹಾಕಿರೋದು. ಮಧ್ಯದಲ್ಲಿ ನಾನು ರೆಡ್ ಕಲರ್ ಚಾನ್ನ ಬಳಸ್ಕೊಂಡು ಹಾಕ್ತೆ. ಈ ಫೋಟೋ ಹೊಡ್ಕೊಳ್ಳೋದು. ತಿನ್ನೋದೇ ಆಪಲ್ ಯಾವಾಗ್ಲೂ, ತಿನ್ನೋದೇ ಹೊಡಿಯೋ ವಿಡಿಯೋ ಈಗ. ತಿನ್ನೋದೇ ಯಾವಾಗ್ಲೂ ತಿನ್ನೋದೇ ಜಲ್ಸಿರ್ತದೆ, ಯಾವಾಗ್ಲೂ ಅದೇ. ಇವತ್ತು ನಾನು ನನ್ನ ಮಗನ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿದೆ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಕ್ಯಾಮ್ರಾದಲ್ಲಿ ಫೋಟೋಸ್ನ ಕ್ಲಿಕ್ ಮಾಡಿಬಿಟ್ಟು. ಅಪ್ಪು ನಗಿಸ್ತಾ ಇದ್ರು, ನಾನು ಎಷ್ಟು ಟ್ರೈ ಮಾಡಿದ್ರು ನಗ್ತಿರ್ಲಿಲ್ಲ ಆಯಿತಾ. ಅಪ್ಪು ಮಾತ್ರ ಒಂದು ಚೂರು ಮಾತಾಡಿದ್ರು ನಗ್ಲಿಕ್ಕೆ ಶುರು ಮಾಡ್ಕೊಂಬಿಡೋರು. ಇನ್ನು ಜಾಣದು ಫೋಟೋಸ್ ಎಲ್ಲ ತೆಗೆದಿದ್ದಾದಮೇಲೆ ಅಪ್ಪು ನೀನು ಕುತ್ಕೊಂಡು ನಿನ್ನ ಜೊತೆನೂ ಕೂಡ ತೆಗಿತೀನಿ ಅಂತ ಹೇಳಿದ್ರ. ಇನ್ನು ನಾನು ಸ್ವಲ್ಪ ಹೊತ್ತು ತೆಗೆಸ್ಕೊಂಡೆ. ಹಾಗೆ ಆ ಬುಟ್ಟಿನ ಎತ್ಬಿಟ್ಟು ತೊಡೆ ಮೇಲೆ ಇಟ್ಕೋ, ಈಗ ಹೂ ಮಾರಕ್ಕೆ ಹೋಗ್ತಾರೆ ಹಣ್ಣು ಮಾರಕ್ಕೆ ಹೋಗ್ತಾರಲ್ವ ಅದೇ ಥರ ಇರುತ್ತೆ ಅಂತ ಹೇಳಿದ್ರು. ಇದ್ರದ್ದು ಫೋಟೋಸ್ ಎಲ್ಲ ಜಾಸ್ತಿ ಇಲ್ಲ ಆಯಿತಾ, ಎಲ್ಲ ಕ್ಯಾಮ್ರಾದಲ್ಲಿ ತೆಗೆದಿದ್ವಲ್ಲ, ಹಾಗಾಗಿ ಎಲ್ಲ ಸೇವ್ ಮಾಡಿ ಇಟ್ಬಿಟ್ಟಿದ್ದೀವಿ. ಫೋನಲ್ಲಿ ಜಾಸ್ತಿ ಏನಿರಲಿಲ್ಲ, ಎಷ್ಟಿತ್ತು ಅಷ್ಟು ಮಾತ್ರ ನಾನು ಶೇರ್ ಮಾಡ್ತೀವಿ, ನೀವು ನೋಡಿ. ಇನ್ನು ಈ ಕಡೆ ಅಪ್ಪು ಮಾವಿನಕಾಯಿನ ಜಾಣಕ್ಕೆ ಟೇಸ್ಟ್ ಮಾಡಿಸ್ತಾ ಇದ್ದಾರೆ. ಅದು ಎಂಥ ಇಷ್ಟಪಟ್ಬಿಟ್ರು ಅಂದರೆ ಜಾಣು ಎಷ್ಟು ಕೊಟ್ಟರು ಕೂಡ ತಿಂತಾನೆ ಇದ್ದಾರೆ. ನಾವೇನಾದ್ರೂ ಈ ಕಡೆ ಕೈ ಸರಿಸ್ಬಿಟ್ರೆ ಮತ್ತೆ ನಾಲ್ಗೆ ಮಾಡೋದು, ಇಡೀ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ನಾವೇನು ಪೂರ್ತಿ ಕೊಡಲಿಲ್ಲ, ಸುಮ್ಮನೆ ಹಂಗೆ ನಾಲ್ಗೆ ಟಚ್ ಮಾಡಿಸ್ತಾ ಇದ್ವಿ. ಅಪ್ಪ ಇಷ್ಟ ಆಗ್ಬಿಡ್ತು ಅಪ್ಪು. ಇಲ್ಲ ಕತ್ತಿಲ್ಲಮ್ಮ, ಬರೀ ಸುಮ್ಮನೆ ಹಂಗೆ ನಾಲ್ಗೆ ಟಚ್ ಮಾಡಿಸ್ತಿದ್ದಾರೆ ಅಷ್ಟೇ. ಓ ಟೇಸ್ಟ್ ಸಿಕ್ಬಿಟ್ಟಿದೆ ಅಪ್ಪು. ಯಮ್ 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 ಯಮ್.
ಅಯ್ಯೋ ಆ ಮಾಡೋದು ಇನ್ನೊಂದ್ಸಲ ತಿನ್ಸಿ ಅಂತ. ಇಲ್ಲ ಆ ಮಾಡು. ಇನ್ನೊಂದ್ಸಲ ಅಂತೆ, ಇನ್ನೊಂದ್ಸಲ ಅಂತೆ. ಅಯ್ಯೋ ಅಯ್ಯೋ. ಹಾಯ್ ಆಲ್, 2 ಡೇಸ್ ಬಿಟ್ಟು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಏನಾಯ್ತು ಅಂತ ಅಂದರೆ ಕರೆಂಟೇ ಇರಲಿಲ್ಲ ಇಲ್ಲಿ. ಸೋಮವಾರ ಸ್ವಲ್ಪ ಇತ್ತು, ಅಂದರೆ ಹೋಗಿ ಬಂದು ಮಾಡ್ತಾ ಇತ್ತು. ಮಂಗಳವಾರ ಅಂತೂ ಬೆಳಗ್ಗೆ ಹೋಗಿದ್ದು ಕರೆಂಟ್ ಸಂಜೆನೇ ಬಂದಿದ್ದು. ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲೇ ಇಲ್ಲ. ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು, ಎಡಿಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಳ್ತಾ ಇದ್ದೆ. ಇನ್ನು ಮಾಮೂಲಿ ಜನ ನೋಡ್ಕೊಳ್ಳೋದಿರುತ್ತೆ. ಅದಲ್ಲದೆ ಅಮ್ಮ ಕೂಡ ನಿನ್ನೆ ಊರಿಗೆ ಹೋದ್ರು ಆಯಿತಾ. ಅಮ್ಮ ಊರಿಗೆ ಹೋಗ್ಬಿಟ್ರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಇವತ್ತು ಬುಧವಾರ, ನಾವು ಕೂಡ ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಇನ್ನಿವತ್ತು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತೇಳಿ ನಾನು ಹೋಗ್ತಾ ಹೇಳ್ತೀನಿ. ಇನ್ನಿವಾಗ ಟೈಮು ನೋಡಿ 6 ಗಂಟೆ ಆಗಿದೆ. ಬೆಳಗ್ಗೆ ನಾನು ಒಂದು 3:15 ಎದ್ದಿದ್ದೆ. ಮಾಮೂಲಿ ಪೂಜೆ ಇರುತ್ತೆ, ಮತ್ತು ಮನೆ ಕ್ಲೀನಿಂಗು, ಮತ್ತು ಪ್ಯಾಕಿಂಗು, ಏನು ಬಿಟ್ಟಿದ್ದೀವಿ ಏನು ಬಿಟ್ಟಿಲ್ಲ, ಏನು ತೊಗೋಬೇಕು, ಇದನ್ನೆಲ್ಲ ಇನ್ನೊಂದ್ಸಲ ಚೆಕ್ ಮಾಡಬೇಕಲ್ವ, ಅದನ್ನೆಲ್ಲ ಮಾಡ್ತಾ ಇದ್ದೆ. ನೆನ್ನೆ ನೈಟು ಕರೆಂಟ್ ಹೋಗ್ಬಿಟ್ಟಿತ್ತು. ಹಂಗಾಗಿ ನನಗೆ ಪೂರ್ತಿಯಾಗಿ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ, ಒಂದು ಅರ್ಧ ಅಷ್ಟೇ ಪ್ಯಾಕ್ ಮಾಡಿದ್ದೆ. ಹಾಗಾಗಿ ಇವತ್ತು ಒಂಚೂರು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡೆ. ಅಪ್ಪು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ, ಜಾಣು ಇಲ್ಲ ಮಲ್ಕೊಂಡಿದ್ದಾರೆ. ನಾನು ಹೋಗುವಾಗ ಎಬ್ಸೋಣ ಅಂತೇಳಿ ಎಬ್ಸ್ಲಿಕ್ಕೆ ಹೋಗಿಲ್ಲ. ಸ್ನಾನನೂ ಏನು ಮಾಡಿಸಲ್ಲ, ಇಷ್ಟು ಬೇಗ ಸ್ನಾನ ಮಾಡಿಸೋದು ನನಗೇನೋ ಒಂಥರ ಒಳ್ಳೇದಂತ ಅನಿಸಲ್ಲ. ಏನು ಗೊತ್ತಾ, ಈ ಗಾಳೀಲಿ ಹೋಗ್ತೀವ, ಮತ್ತೆ ಸ್ನಾನ ಮಾಡಿಕೊಂಡು ಚಳಿಲಿ ಹೋಗೋದು, ಮಗುಗೆ ಸ್ವಲ್ಪ ಹಿಂಸೆ ಆಗ್ಬೋದು ಅಂತೇಳಿ ಸ್ನಾನನೂ ಮಾಡಿಸಲ್ಲ. ಸುಮ್ಮನೆ ಹಂಗೆ ಒಂಚೂರು ಮುಖ ಎಲ್ಲನೂ ಕೈಕಾಲನ್ನು ತೊಳ್ಕೊಂಡು ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಇನ್ನು ಈ ಲಗೇಜ್ನೆಲ್ಲ ತೊಗೊಂಡೋಗಿ ಕಾರಲ್ಲಿ ಇಡಬೇಕು. ಇವ್ರು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಇಬ್ಬರೂ ಸೇರಿ ಎಲ್ಲನೂ ಕೂಡ ಇಟ್ಬಿಡ್ತೀವಿ. ಇಟ್ಟು ಜಾಡು ನೆಬ್ಬಿಸ್ಕೊಂಡು ಕರ್ಕೊಂಡು ಹೋಗೋದೇನೇ. ಸ್ವಲ್ಪ ನಾನು ಬಿಸಿನೀರು ತುಂಬ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಒಂಥರ ಚಳಿ ಇರುತ್ತೆ. ಒಂದು 8 ಗಂಟೆ ಆಗ್ತಿದ್ದಂಗೆ ಸೆಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ನನಗೆ ಬಿಸಿನೀರು ಕುಡಿಲಿಕ್ಕೆ ಇಷ್ಟ. ಚಳಿ ಇರಲಿ ಬೇಸಿಗೆ ಇರಲಿ ಯಾವಾಗ ನೋಡಿದ್ರು ನನಗೆ ಬಿಸಿನೀರೇ ಇರಬೇಕು. ಹಾಗಾಗಿ ಒಂದು ಫ್ಲಾಸ್ಕಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಏನೂ ಕೆಲಸ ಇಲ್ಲ, ಸ್ವಲ್ಪ ಫ್ರೂಟ್ಸ್ ತೊಗೊಳ್ಬೇಕು. ಇನ್ನು ಈ ಸಲ ಮಲ್ಲಿಗೆ ಗಿಡದಲ್ಲಿ ಅದೆಷ್ಟು ಹೂ ಬಿಟ್ಟಿದೆ ಗೊತ್ತಾ. ಲಾಸ್ಟ್ ಇಯರ್ ಇದರಲ್ಲಿ ಒಂದು 3-4 ಅಷ್ಟೇ ಹೂ ಬಂದಿದ್ದು. ಹೋದ ವರ್ಷನೇ ನಾವು ತಂದು ಹಾಕಿದ್ದು ಆಯಿತಾ. 2ನೇ ವರ್ಷಕ್ಕೇ ಇಷ್ಟೊಂದು ಹೂ ಬಂದುಬಿಟ್ಟಿದೆ. ಅದು ಪಾಟಲ್ಲಿ ಇಟ್ಟಿನಿ, ನೆಲಕ್ಕೆ ಹಾಕಿದ್ರೆ ಎಷ್ಟು ಬರೋದೋ ಗೊತ್ತಿಲ್ಲ. ಅದು ನೋಡಿ ಒಂಥರ ಇವತ್ತು ಖುಷಿಯಾಗಿಬಿಡ್ತು. ಹಾಗೆ ಜಾಣು ಮಾಮೂಲಿ ಬೇಗನೆ ಎದ್ಬಿಟ್ಟಿದ್ದಾರೆ. ಇವತ್ತೇನಾಯಿತು ಅಂದರೆ ಮಲ್ಕೊಂಡಿದ್ರು ಆಯಿತಾ. ಹಾಗಾಗಿ ನಾನೇನು ಮಾಡಿದೆ, ಹೊರಗಡೆ ಬಂದು ಕೆಲಸ ಮಾಡ್ಕೋತಾ ಇದ್ದೆ. ಪಟ್ ಅಂತ ಎದ್ಬಿಟ್ಟು ಆಡ್ತಾನೇ ಇದ್ದಾರೆ. ನನಗೆ ಗೊತ್ತಿಲ್ಲ ಎದ್ದಿರೋದು. ಪಕ್ಕದಲ್ಲಿ ನಾನು ಪಿಲ್ಲೋ ಕೂಡ ಇಟ್ಟು ಬಂದಿಲ್ಲ ಆಯಿತಾ. ಒಂದು ಕ್ಷಣ ನನಗೆ ಭಯ ಆಗೋಯ್ತು, ಏನಪ್ಪ ಉಳ್ಕೊಂಡು ಈ ಕಡೆ ಬಂದು ಬಿದ್ದುಬಿಟ್ಟಿದ್ರೆ ಏನು ಗತಿ ಅಂತ. ನಾನು ಅದನ್ನೇ ಅಪ್ಪು ಹತ್ರ ಹೇಳ್ತಾ ಇದ್ದೆ. ಇನ್ನು ನಾವೆಲ್ಲ ರೆಡಿಯಾಗಿ ಬೆಳಗ್ಗೆನೇ ಬೇಗನೆ ಊರಿಗೆ ಬಂದುಬಿಟ್ವಿ. ಒಂದು 10 ಗಂಟೆಗೆಲ್ಲ ನಾವು ಊರಲ್ಲೇ ಇದ್ವಿ. ಜಾಣೋ ನಮ್ಮ ಅಕ್ಕ ಬಂದೈತೆ. ಅಷ್ಟು ನಮ್ಮ ಅಕ್ಕನ ಮಾತಾಡ್ಸೋಣ. ಏನೂ ಇಲ್ಲ, ಬಂದ ತಕ್ಷಣ ಫಸ್ಟ್ ಪಾಪನ ಎತ್ಕೊಬಿಡೋದು. ನಿನ್ನ ಎತ್ಕೋಬೇಕಾ? ಅಟ್ಲೀಸ್ಟ್ ಈಗ ಬಂದಾಕ. ಇವಾಗ ಬಂದ್ರಾ? ಏನೋ ಮಾಡ್ತಾವ್ರೆ. ಓ ಯಾವಾಗಲೂ ತೆಗಿಬೇಕಮ್ಮ? ಓ ದೃಷ್ಟಿ ಮಾಡ್ತವ್ರ ಮಗನೇ ನಿಮಗೆ. ಅಲ್ಲಿ ನೋಡಪ್ಪ ಜಾಣು. ಇವ್ರಿಗೇನು ತೆಗಿತೀಯ? ನಮ್ಗೆ ತೆಗಿಯಮ್ಮ. ಓ ತೆಗೀರಮ್ಮ, ನನ್ಗೇನಕ್ಕೆ ತೆಗೀರಮ್ಮ. ಅವ್ರಿಗೇನು ದೃಷ್ಟಿ ಅಲ್ಲಿ ಬಂದಾಗೆಲ್ಲ ದೃಷ್ಟಿ ತೆಗಿಬೇಕಂತೆ ನೋಡಿ. ನಂಗೆ ಯಾಕಮ್ಮ ಇಲ್ಲ ಅಡ್ಡ ಹೋಗ್ಬೇಕು. ಅಡ್ಡ ಅಲ್ಲ, ಅದೇ ಅವ್ವ ಅಲ್ಲಿಗೆ ಚೆಲ್ಲಿದ್ರು ರೋಡ್ಗೆ. ಇವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವ್ರು ನೋಡಿ ನನ್ನ ಕರೀದೇನೋ ನನ್ನೇ ಆರಾಮಾಗಿ ಹೋಗ್ಬಿಟ್ಟಲ್ಲ ಅಂತ ಅಂತವ್ರೆ ಕಾರಲ್ಲಿ ಕುತ್ಕೊಂಡು. ಅಲ್ಲ ನಿಮ್ಮಿಬ್ರಿಗೆ ಮಾತ್ರ ದೃಷ್ಟಿ ತೆಗರು, ನಾವೇನು ಗೊಂಬೆನ? ದೃಷ್ಟಿ ಗೊಂಬೆನ ನಾವು? ಕೇಳಿ ಅಮ್ಮ, ನಮ್ಮಿಬ್ರಿಗೆ ಮಾತ್ರ ದೃಷ್ಟಿ ತೆಗೆದ್ರಲ್ಲ, ನಾನೇನು ದೃಷ್ಟಿ ಗೊಂಬೆನ ನನ್ಗೆ ಯಾಕೆ ತೆಗಿಲಿಲ್ಲ ಅಂತವ್ರೆ. ಅವರು ತೆಗಿಯಂಗಿಲ್ಲ, ನೀವು ಬಂದಿಲ್ಲ.
ಈಗೇನು ಅಳಿಯ ಏನು ಬೇಕಾಗಿಲ್ಲ ಈಗ ಈಗ ಅಳಿಯ ಅಲ್ಲ ಮೊಮ್ಮಗ ಬೇಕು ಅವ್ರಿಗೆ. ಅಲ್ಲಿ ನೋಡಿ ಮೊಮ್ಮಗ ಬೇಕು. ಅಯ್ಯೋ ಅಳ್ತಾ ಇದ್ದಿದ್ದು ಇವತ್ತು ಯಾಕೋ ಗೊತ್ತಿಲ್ಲ. ಇನ್ನು 10 ನಿಮಿಷ ಇತ್ತು ಇಲ್ಲಿಗೆ ಬರೋಕ್ಕೆ. ಅಪ್ಪ ಶುರು ಮಾಡ್ಕೊಂಡ್ರು ಅಂತ. ಹೊಟ್ಟೆ ಹಸ್ತಿರ್ಬೇಕು. ಹೊಟ್ಟೆ ಅಲ್ಲಿ ನೆಲ್ಗಾಕ್ರಿ. ಲಗೇಜ್ ಎಲ್ಲ ತಗೋಬೇಕು. ಆಮೇಲೆ ತರೋಣ. ಲಗೇಜ್ ತಗೋಬೇಕು. ನಿನ್ ಕಾರ್ ತೆಗ್ಬಿಡಿ, ಇಲ್ಲಿ ಹಾಕ್ಬಿಟ್ಟು ಆಮೇಲೆ ಬೇಕಾರೆ ಆ ಕಡೆಗೆ ಹಾಕು ಅಂತ. ಏನಿಲ್ಲ, ನೀನ್ ಸಾಮಾನ್ಯ ಅಲ್ಲ, ನಿನ್ ಕಾರ್ ಹಾಕಕ್ಕೆ ನನ್ ಕಾರ್ ತೆಗಿಯಕ್ಕ ನಿನ್ಗೆ. ಅಲ್ಲಿ ನೆಲ್ಗಾಕ್ರಿ ಬಾಬಾ, ಆಮೇಲೆ ಎತ್ಕೊಳ್ಳೋಣ. ನಾನು ಎತ್ಕೊಬತ್ತೀನಿ ಬರ್ರಿ. ಓ ಫುಲ್ ಖುಷಿ ಆಗೋಯ್ತು ಅವ್ರಿಗೆ. ಈ ಕಡೆ ಬರುತ್ತೆ ಬರ್ರಿ. ಟಚ್ ಮಾಡಿಬಿಟ್ರೆ ಅಷ್ಟೇ, ನನ್ನ ಕಾರ್ ಟಚ್ ಮಾಡಿಬಿಟ್ರು ಅಂತ ಒಂದೇ ಕಣ್ಣಲ್ಲಿ ನೀರು ಹಾಕ್ಬಿಡೋದು. ನಾನು ಎತ್ಕೊಳ್ಳ ಪಾಪನ. ಹ್ಞೂ ಸರಿ ಆಯ್ತು. ಒಂದು ನಿಮಿಷ ಬನ್ನಿ. ಏನು ಗೊತ್ತಾ, ಇವತ್ತು ಅಮ್ಮಂಗೆ ಜಾಣನ ಎತ್ಕೊಳ್ಬೇಕಂತ ಭಾಳ ಆಸೆ ಆಯ್ತಾ. ಆದರೆ ಸಂದು ಕೊಡ್ತಾನೇ ಇಲ್ಲ. ನಾನು ಸ್ವಲ್ಪ ಹೊತ್ತು ಎತ್ಕೋತೀನಿ, ಆಮೇಲೆ ನೀವು ಎತ್ಕೊಳ್ಳಿ ಅಂತ. ಅಮ್ಮ ಅಂತೂ ಕೈ ಇಟ್ಕೊಂಡು ಹೆಂಗೆ ಹೋಗ್ತಿದ್ದಾರೆ ನೋಡಿ. ಸಂತು ಹಿಂದೇನೇನೆ ಒಂದ್ಸಲ ಕೊಡು ಅಂತ ಹೇಳಿ ಕೊನೆಗೂ ಸಂತು ಕೊಡ್ದೇನೆ ಒಂದು ರೌಂಡ್ ಕಾರಲ್ಲಿ ಕರ್ಕೊಂಡೋಗಿ ಬಂದುಬಿಡ್ತೀನಿ, ಆಮೇಲೆ ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ದಾಯಿತು. ನಾವು ಲಗೇಜ್ನೆಲ್ಲ ತೊಗೊಂಡ್ಬಂದು ಒಳಗಡೆ ಇಟ್ಬಿಟ್ಟು ಇವಾಗ ತೋರಣ ರೆಡಿ ಮಾಡ್ತಾಯಿದ್ದೀವಿ. ಏನಕ್ಕೆ ಇವತ್ತಿಷ್ಟು ಬೇಗ ಬಂದ್ವಿ ಅಂದರೆ, ನಮ್ಮೂರ ಕಡೆ ಎಲ್ಲ ಯುಗಾದಿ ಹಬ್ಬ ಒಂದಿನ ಮುಂಚೆನೇ ಶುರುವಾಗಿ ಹೋಗ್ಬಿಡುತ್ತೆ. ನಾಳೆ ಯುಗಾದಿ ಹಬ್ಬ ಇದೆ ಅಂದರೆ ಇವತ್ತು ಅಮಾವಾಸ್ಯೆ ಹುಟ್ಟಿರುತ್ತಲ್ವ, ಆ ಅಮಾವಾಸ್ಯೆ ಹುಟ್ಟಿದ ದಿನ ನವಧಾನ್ಯನ ದಾನ ಕೊಡ್ತಾರೆ. ಕೆಲವೊಬ್ಬರು ಕೊಡ್ತಾರೆ, ಕೆಲವೊಬ್ಬರು ಕೊಡಲ್ಲ. ಯಾರ ಮನೆ ಸತ್ಯನಾರಾಯಣ ಪೂಜೆ ಮಾಡಿಸಿರ್ತಾರೆ, ಹಾಗೆ ಈ ವರ್ಷ ಗೃಹ ಪ್ರವೇಶ ಮಾಡಿರ್ತಾರೆ ನೋಡಿ, ಅವ್ರು ಕೊಡಲ್ಲ. ಇನ್ನು ಮಿಕ್ಕಿದ ಎಲ್ಲರೂ ಕೂಡ ಕೊಡ್ತಾರೆ. ನಾವು ಲಾಸ್ಟ್ ಇಯರ್ ಗೃಹ ಪ್ರವೇಶ ಮಾಡಿದ್ವಲ್ವ, ಹಾಗಾಗಿ ನಾವು ಕೊಟ್ಟಿರಲಿಲ್ಲ. ಇನ್ನು ಈ ವರ್ಷ ಕೊಡಬೇಕು ಅಂತೇಳಿ ಅಮ್ಮನೂ ಕೂಡ ದಾನ ಕೊಡಲಿಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಬೇಗನೆ ಬಂದ್ವಿ. ಇದನ್ನು ಮನೆ ಮಗ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಊರಲ್ಲಿ ಯುಗಾದಿ ಹಬ್ಬದ ದಿನ ತೋರಣ ಎಲ್ಲ ಕಟ್ಲಿಕ್ಕೆ ಹೋಗೋದಿಲ್ಲ, ಆವತ್ತಿನ ಹಿಂದೆನೇ ಕಟ್ಟೋದು. ಹಬ್ಬ ಹಿಂದಿನ ದಿನವೇ ಶುರುವಾಗಿ ಹೋಗ್ಬಿಡುತ್ತೆ ಅಲ್ವಾ, ಹಾಗಾಗಿ ತೋರಣ ಕೂಡ ಹಿಂದೆನೇ ಕಟ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನು ಸಂತು ಬೆಳಗ್ಗೆಯಿಂದನೂ ಕೂಡ ತೋರಣ ರೆಡಿ ಮಾಡಿರೋದು ನೋಡಿ. ಮಾಮೂಲಿಯಾಗಿ ಮಾವಿನೆಲೆ ತೋರಣನ ಮಾಡ್ತಾ ನಿಂತಿತ್ತಂತೆ. ಆವಾಗ ನಮ್ಮ ಚಿಕ್ಕಿ ಬಂದುಬಿಟ್ಟು ಸುಮ್ಮನೆ ಹಿಂಗೆ ಮಾಡೋದಕ್ಕಿಂತ ಹೂವನ ಮಧ್ಯದಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಏನಿಲ್ಲ ಕಡ್ಡಿಗೆ ಹೂವನ್ನ ಪೋಣಿಸ್ಬಿಟ್ಟು ನೀಟಾಗಿ ಎಲೆಗೆ ಚುಚ್ಚಿಬಿಡು, ಅವಾಗ ಹೂವದ ತೋರಣ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಐಡಿಯಾ ಕೊಟ್ರಂತೆ. ಹಾಗಾಗಿ ಅದನ್ನು ಮಾಡಿಕೊಂಡು ನಿಂತಿರೋದು. ನಾನು ಕೂಡ ಹೆಲ್ಪ್ ಮಾಡಿದೆ, ಒಂದು 3 ತೋರಣನ ರೆಡಿ ಮಾಡಿದ್ವಿ. ಇನ್ನು ಹೋದ ವರ್ಷ ತೋರಣ ಕಟ್ಟಲಿಕ್ಕೆ ಅಪ್ಪು ಮತ್ತು ಸಂತು ಇಬ್ಬರು ಮಾತ್ರ ಇದ್ದರು. ಈ ವರ್ಷ ಜಾಣು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇನ್ನು ಅದೆಲ್ಲ ಆದಮೇಲೆ ತಿಂಡಿ ಟೈಮ್ ಆಯಿತು ಜಾಣುದು, ಹಾಗಾಗಿ ಅಪ್ಪು ತಿನ್ನಿಸ್ತಾ ಇದ್ದಾರೆ. ಇನ್ನು ದಾನ ಕೊಡಲಿಕ್ಕೆ ಅಂತೇಳಿ ನಾವೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕಂತೆ. ಅಂದರೆ ಎಲ್ಲರ ಮನೇಲೂ ಕೂಡ ಇವತ್ತು ಕೊಡ್ತಾ ಇರ್ತಾರೆ ಆಯಿತಾ. ಒಬ್ಬರು ಮನೆ ಆಗ್ತಿದ್ದಂಗೆ ನಾವು ಹೋಗಲ್ಲಿ ಕಾಯ್ಕೊಂಡು ನಿಂತಿದ್ದು ಅವ್ರನ್ನ ಕರ್ಕೊಂಡು ಬಂದ್ಬಿಡ್ಬೇಕು. ಅಪ್ಪು ಜಾಣಗೆ ಸರಿ ತಿನ್ನಿಸ್ತಾ ಇದ್ದಾರೆ. ಹಾಗಾಗಿ ಇವಾಗ ನಮ್ಮ ಲಕ್ಷ್ಮಿನ ಮತ್ತು ಸಂತನ ಕಳಿಸ್ತಾ ಇದ್ದೀವಿ, ಹೋಗಿ ಕರ್ಕೊಂಡು ಬನ್ನಿ ಅಂತ. ಅವ್ರು ಬಂದಮೇಲೆ ಪೂಜೆ ಮಾಡೋದು. ಅದಾದಮೇಲೆ ಊಟ. ಅಲ್ಲಿವರೆಗೂ ತಿಂಡಿ ಏನು ಮಾಡಿರೋಂಗಿಲ್ವಂತೆ, ಒಲೆನೇ ಕಚ್ಚಿರೋಂಗಿಲ್ವಂತೆ ಮನೇಲಿ. ಹಾಗಾಗಿ ಇವತ್ತು ಏನು ಮಾಡಿಲ್ಲ. ಅವ್ರು ಬಂದು ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಡುಗೆನೂ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ಬೇಕು. ಹಬ್ಬ ನೋಡಿ ಊರಲ್ಲಿ ಹಿಂದಿನ ದಿನವೇ ಶುರುವಾಗ್ಬಿಡುತ್ತೆ. ಬೆಂಗಳೂರಲ್ಲೆಲ್ಲ ಯುಗಾದಿ ಹಬ್ಬದ ದಿನ ಶುರುವಾಗುತ್ತೆ, ನಮ್ಮೂರಲ್ಲಿ ಸ್ವಲ್ಪ ಹಿಂದಿನ ದಿನವೇ ಶುರುವಾಗ್ಬಿಡುತ್ತೆ. ಇನ್ನು ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತೇಳಿ ಇವರು ಹೊರಟ್ರು. ಇನ್ನು ಅಮ್ಮ ಊರಲ್ಲಿ ಬೆಲ್ಲ ಸಿಗುತ್ತೆ ನೋಡು, ತೋರಿಸು ನಿಮ್ಮ ವಿಡಿಯೋದಲ್ಲಿ ಕೇರ್ಪೇಟೆ ಬೆಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ನಮ್ಮ ವಿಡಿಯೋ ಮಾಡ್ಕೊಂಡು ತೋರಿಸು ನಮ್ಮೂರಲ್ಲಿ ಹೆಂಗಿರುತ್ತೆ ಬೆಲ್ಲ ಅಂತ ತೋರಿಸ್ತಾರೆ. ಬೆಲ್ಲ ಈ ಥರ ಕೇರ್ಪೇಟೆ ಬೆಲ್ಲ. ಇನ್ನು ಈ ಕಡೆ ನನ್ನ ಮಗ ನೋಡಿ. ನನ್ನ ಮಗ ಏನು ಗೊತ್ತಾ, ನಾನೇನಾದ್ರು ಸರಿ ತಿನ್ಸಿದ್ರೆ ಪುರ್ರ ಅಂತ ಮುಖಕ್ಕೆ ಹೋಗಿತಾರೆ. ಅವ್ರ ಅಪ್ಪನ ಹತ್ರ ಆದರೆ ಖುಷಿಯಾಗಿ ಹಸ ತಿನ್ಸ್ಕೊಳ್ಳೋದು. ಹಾಂ ನೋಡಿ ನಗೋದ್ ಬೇರೆ. ಜಾಣು ಕೈ ಹಿಡ್ಕೊಂಬೇಕ, ಬಾಯ್ ತುರ್ಕದ ನೋಡು ಕೈನಾ. ಯಮ್ಮಿ.
ಈ ನಮ್ಮ ದಾನ ಕೊಡಲಿಕ್ಕೆ ಏನೇನು ಬೇಕು ನೋಡಿ ಎಲ್ಲನೂ ಕೂಡ ಚಾಪೆ ಮೇಲೆ ಇಟ್ಬಿಡು. ಅವ್ರು ಬಂದ ತಕ್ಷಣ ಹುಡ್ಕೋದೇನು ಬೇಡ, ಅವರು ಬಂದು ಪಟ್ಟಂತೆ ಎಲ್ಲನೂ ಮುಗಿಸ್ಬಿಟ್ಟು ಹೊರಟ್ಬಿಡ್ತಾರೆ ಅಂದ್ರೆ. ಹಾಗಾಗಿ ನಾನು ಎಲ್ಲನೂ ಚಾಪೆ ಮೇಲೆ ಇಟ್ಟಿದ್ದೆ. ಅವ್ರು ಬಂದಮೇಲೆ ಚಾಪೆ ಮೇಲೆ ಅದನ್ನು ಇಟ್ಕೊಡ್ದು ಎಲ್ಲ ತೆಗ್ದುಬಿಡಿ, ನೆಲದಲ್ಲಿಡಿ, ಆಮೇಲೆ ನಾನು ಜೋಡಿಸ್ಕೊತೀನಿ ಅಂದರು. ಸರಿ ಅಂದ್ಬಿಟ್ಟು ಎಲ್ಲನೂ ಕೂಡ ಎತ್ತಿಟ್ಟಿದ್ದಾಯಿತು. ಈ ನವಧಾನ್ಯನ ದಾನ ಕೊಡಲಿಕ್ಕೆ ನವಧಾನ್ಯನ ತೊಗೊಂಡು ಬರಬೇಕು. ಅದರೊಟ್ಟಿಗೆ ಕುಂಬಳಕಾಯಿ, ಹಾಗೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ವೀಳ್ಯದೆಲೆ, ಬಾಳೆ ಎಲೆ ಇಷ್ಟು ಬೇಕು, ಮತ್ತು ಒಂದು ಅಚ್ಚು ಬೆಲ್ಲ ಬೇಕು ಅಂತ ಹೇಳಿದರು. ಕುಂಬಳಕಾಯಿನ ಮುಖ್ಯವಾಗಿ ದಾನ ಮಾಡಬೇಕಂತೆ, ಅದು ತುಂಬ ಒಳ್ಳೆಯದಂತೆ. ಹಾಗಾಗಿ ಕುಂಬಳಕಾಯಿನ ಇಟ್ಟಿದ್ದೀವಿ. ಇನ್ನು ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಮನೆಯಲ್ಲಿ ಯಾವುದೇ ಒಂದು ಗ್ರಹ ದೋಷ ಇದ್ದರೂ ಕೂಡ ಅದು ಪರಿಹಾರ ಆಗಬೇಕು, ಹಾಗೆ ಮನೆ ಮಗನಿಗೆ ಒಳ್ಳೆಯದಾಗಬೇಕು ಅಂತೇಳಿ. ಅದರೊಟ್ಟಿಗೆ ಇವಾಗ ಹಿರಿಯರಿಗೆ ಏನಾದರೂ ತೃಪ್ತಿ ಆಗಿಲ್ಲ ಅಂತ ಅಂದರೆ ಈ ಥರ ನಾವು ವರ್ಷಕ್ಕೊಂದ್ಸಲ ದಾನ ಕೊಡೋದ್ರಿಂದ ಹಿರಿಯರ ಆತ್ಮಕ್ಕೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಟ್ನಲ್ಲಿ ಹೇಳ್ಬೇಕಂತ ಅಂದರೆ ಮನೆ ಮಗಂಗೆ ಒಳ್ಳೇದಾಗಬೇಕು, ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸಲ ಇದನ್ನು ಕೊಡೋದು. ಅದರಲ್ಲೂ ಕೂಡ ಯುಗಾದಿ ಹಬ್ಬದ ಹಿಂದಿನ ದಿನ ಕೊಡೋದು ತುಂಬಾ ಒಳ್ಳೆಯದಂತೆ. ಇನ್ನು ಆ ಕಡೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ನನ್ನ ಮಗನೂ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ವು. ಅದಾದಮೇಲೆ ಮಂತ್ರ ಎಲ್ಲ ಹೇಳ್ತಿದ್ರಲ್ವ, ಹಾಗಾಗಿ ಜಾಣು ಸ್ವಲ್ಪ ಗಾಬರಿ ಆಗಿಬಿಟ್ರು ಅಂತೇಳಿ ನಮ್ಮ ಲಕ್ಷ್ಮಿ ಕೈಯಲ್ಲಿ ಕೊಟ್ಟಿದ್ವಿ. ಲಕ್ಷ್ಮಿ ಮುಖನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜಾಣು. ಯಾರಿದು ಅಣ್ಣ ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಜೊನ್ನೆ ಇರುತ್ತಲ್ಲ, ಜೊನ್ನೆಗೆ ನವಧಾನ್ಯನೆಲ್ಲ ಹಾಕ್ಬಿಟ್ಟು ಎಲ್ಲ ಜೊನ್ನೆಗೂ ಕೂಡ ಹೂವನ್ನು ಹಾಕ್ಸಿ ಪೂಜೆ ಮಾಡಿಸ್ತಾ ಇದ್ದಾರೆ. ಒಂದು 5ರಿಂದ 10 ನಿಮಿಷಕ್ಕೆಲ್ಲ ಈ ಪೂಜೆ ಮುಗ್ದೇ ಹೋಗ್ಬಿಡುತ್ತೆ. ಅದಾದಮೇಲೆ ಮನೆಗೆ ಪ್ರೋಕ್ಷಣೆ ಮಾಡ್ತಾರೆ. ಮನೇಲಿ ಎಲ್ಲ ಕಡೆಗೂ ಕೂಡ ಪ್ರೋಕ್ಷಣೆ ಮಾಡಿಬಿಟ್ಟು ನಾವು ನವಧಾನ್ಯ ಮತ್ತು ಕುಂಬಳಕಾಯಿ ಎಲ್ಲ ಕೊಟ್ಟಿರ್ತೀವಲ್ವ, ಅದನ್ನು ಅವರು ತೊಗೊಂಡು ಹೋಗ್ತಾರೆ. ಅದನ್ನೆಲ್ಲನೂ ಕೂಡ ಕೊಟ್ಬಿಡ್ಬೇಕಂತೆ. ಸಂತು ಅದನ್ನು ತೊಗೊಂಡೋಗಿ ಅವರು ಇನ್ನೊಬ್ರು ಮನೆಗೆ ಹೋಗ್ಬೇಕಲ್ವ, ಅಲ್ಲಿಗೆ ಬಿಟ್ಟು ಬಂದುಬಿಡ್ತೀನಿ ಅಂತೇಳಿ ಹೊರಟರು. ಅಜ್ಜಿ ಅಜ್ಜಿ ಅಂತ ಐತೆ ನೋಡಿ ಸುಮ್ಮ. ಇವತ್ತು ಎಲ್ಲರೂ ಉಪವಾಸ ಇರ್ತಾರೆ ಅಂತ ನಾವು ಸುಮ್ಮಮ್ಮ ಪಟ್ ಅಂತ ಮಾಡ್ಕೊಂಡು ತಂದಿರೋದು ತಾನೇ. ನಾವಿನ್ನೂ ತಿಂದಿಲ್ಲ, ಗೊತ್ತಾಯ್ತು ನಂಗೆ. ನಮಗೆ ಟೇಸ್ಟ್ ನೋಡ್ಲಿ ಅಂತ. ಇದು ನಿಜ ಹೇಳ್ಬೇಕಂದ್ರೆ ನನ್ಗೋಸ್ಕರ ತಂದಿರಲ್ಲ, ಅಪ್ಪುಗೋಸ್ಕರ ತಂದಿರ್ತಾರೆ ಇವರು. ನನಗೋಸ್ಕರ ತಂದ್ರ ನೋಡಿ, ನಾನು ಸತ್ಯ ಹೇಳ್ದೆ. ಹೇಳಿ ಇನ್ನೊಂದ್ಸಲ ಹೇಳಿ ನೀವು. ವಿಷ್ಣುವಣ ಹಸು ತಡೆಯಲ್ಲ ಅಂತಾನೆ ತಗೋಲ್ಲ ನೋಡಿ, ನಾವೆಲ್ಲ ತಡ್ಕತ್ತೀವಂತೆ. ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ, ಮಾತ್ರ ಟೈಮ್ ಸರಿಯಾಗಿ ಬಂದ್ಬಿಡು. ಅಲ್ಲ, ನಾವು ಸುಮ್ಮಮ್ಮ ಇಷ್ಟ ದಿನ ಮಗಳು, ಇವಾಗ ಅಳಿಯ ಬಂದ್ಮೇಲೆ ಅಳಿಯ. ಬೇರೆ ಯಾರ ಮನೆಗೆ ಹೋಗಿ ಇಸ್ಕೊಂಡು ತಿನ್ಬಿಡ್ತಾರೆ ಅಂತ ಭಯ. ತುಂಬಾ ಆಸೆ. ನಮ್ಗೆ ಮಾತ್ರ ಇಲ್ಲ ಏನ್ ಬಂದರಿ, ನಮ್ಗೆ ನಿಮ್ಗೆ ಯಾರಿಗೂ ಇಲ್ಲ. ಅವಳೆ ಮೈಂಗ್ ಅತ್ತೆ ತಿಂಡಿ ತಂದ್ಬಿಟ್ಟಿದ್ದಾರೆ. ಬಾರಕ ಇದ್ರಲ್ಲಿ 2 ಸ್ಪೂನ್ ಕೊಡ್ತೀನಿ. ನಾವು ಸುಮ್ಮನೆ ತಮಾಷೆ ಮಾಡ್ತಿದ್ವಿ. ನಮ್ಮ ಸುಮ್ಮಮ್ಮ ಹಂಗೇನೆ, ನಾವು ಬೆಂಗಳೂರಿಂದ ಏನಾದರೂ ಹೋಗ್ಬಿಟ್ರೆ ಫಸ್ಟ್ ಅವರು ಊಟಕ್ಕೆ ಇಟ್ಬಿಡ್ತಾರೆ, ಊಟ ಮಾಡಿಬಿಡಿ ಆಮೇಲೆ ಹೋಗಿ ಏನಾದರೂ ಕೆಲಸ ಮಾಡ್ಕೊಳ್ಳಿ, ಅಷ್ಟು ದೂರದಿಂದ ಬಂದಿರ್ತೀರ, ಸುಸ್ತಾಗಿರುತ್ತೆ, ಹೆಂಗೆ ಹೋಗಿ ಅಡುಗೆ ಮಾಡ್ತೀರಾ ಅಂತ. ನಾವಂತ ಅಲ್ಲ, ಮನೆಗೆ ಯಾರು ಹೋದರೂ ಅಷ್ಟೇ ಫಸ್ಟ್ ಅವರು ಊಟ ಕೊಟ್ಬಿಡ್ಬೇಕು. ಅವ್ರಿಗೆ ಇರಲಿ ಇಲ್ಲದೇ ಇರಲಿ, ಮಾಡಾದರೂ ಸರಿ ಅವರು ಊಟಕ್ಕೆ ಬಡಿಸೇ ಕಳಿಸೋದು. ಅದು ಅವ್ರದ್ದೊಂದು ಒಳ್ಳೆ ಗುಣ. ಇನ್ನು ಈ ಕಡೆ ಸಂತು ನೋಡಿ ಜಾಣನ್ನ ಮಲಗಿಸ್ಕೊಂಡು ಹೆಂಗೆ ಮಲಗಿರೋದು. ಇವತ್ತು ಬೆಳಗಿನ ತಿಂಡಿ ಅಂತ ನಾವೇನೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಸುಮ್ಮಮ್ಮ ಕೊಟ್ಟಿದ್ರಲ್ಲ ಅದನ್ನೇ ತಿನ್ಕೊಂಡು ಹಾಗೆ ಸಂತು ಅಲ್ಲೋಗಿ ತಿನ್ಕೊಂಡು ಬಂದಿದ್ದಾಯಿತು. ಹಾಗಾಗಿ ಮಧ್ಯಾಹ್ನದ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತೇಳಿ ಹಾಗೆ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ. ಸ್ವಲ್ಪ ರೈಸು, ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರು ಥರ ಮಾಡಿದ್ದೀನಿ. ಬೆಂಗಳೂರಿಂದ ತಂದು ಸೊಪ್ಪೆಲ್ಲ ಇತ್ತು, ಅಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಇತ್ತು. ನಾಳೆಗಿನ್ನ ಹಬ್ಬದ ಅಡುಗೆ ಮಾಡಿಬಿಡ್ತೀವಿ, ವೇಸ್ಟ್ ಆಗುತ್ತೆ. ಹಾಗಾಗಿ ಇವಾಗಲೇ ಹಾಕಿ ಮಾಡಿಬಿಟ್ಟೆ. ಇನ್ನಿದು ಕೀರು, ಹಾಲು ಕೀರು ಮಾಡಿದ್ದೀನಿ. ಇನ್ನಿವತ್ತು ಪೂಜೆ ಎಲ್ಲ ಮಾಡಿಲ್ವಲ್ವಾ, ಹಾಗಾಗಿ ಅಮ್ಮ ಸ್ವಲ್ಪ ಸ್ವೀಟ್ ಏನಾದರೂ ಮಾಡಬೇಕು ಅಂದರು. ಇನ್ನು ಸಂತನೂ ಕೀರು ತಿನ್ಬೇಕು ಅನಿಸ್ತಿದೆ ಅಂತ ಹೇಳಿದ್ದು, ಹಾಗಾಗಿ ಕೀರು ಮಾಡಿದ್ದೀನಿ. ಇನ್ನು ಈ ಕಡೆ ಮಜ್ಜಿಗೆ ಇದೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಅಲ್ಲಿ ಸ್ವಲ್ಪ ಹಪ್ಪಳ ಸಂತಿಗೆಲ್ಲ ಟೀ ಮಾಡಿಕೊಡ್ತಾ ಇದ್ದೀನಿ. ಈ ಥರ ಇತ್ತು ನಮ್ಮದು ಇವತ್ತಿನ ದಿನ. ಹಾಗೆ ಇದು 2 ದಿನದ ಬ್ಲಾಗ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.